ವೆರಿ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿಯಾಗಿರುವ ಸ್ವೀಟ್ ಬೌಲ್ ತೊಗೊಂಡು ಒಂದು ಬೌಲ್ ಮೈದಾ ಹಿಟ್ಟು ಹಾಕಿದ್ದೇನೆ. ನೆಕ್ಸ್ಟ್ ಸ್ವಲ್ಪ ಫುಡ್ ಕಲರ್ ಹಾಗೂ ಚಿಟಿಕೆ ಅಡುಗೆ ಸೋಡಾ, ನಂತರ ತುಪ್ಪ, ಸ್ವಲ್ಪ ಕಾಯಿಸಿರೋ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಹೊಂದ್ಕೋಬೇಕು. ಸ್ವಲ್ಪ ಇದೆಲ್ಲ ಹೊಂದ್ಕೋಬೇಕು. ತುಪ್ಪನೂ ಇಟ್ಟು ಇದೆಲ್ಲ ಹೊಂದ್ಕೊಳೋವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ. ತುಪ್ಪ ಹಿಟ್ಟು ಕಲರ್ ಎಲ್ಲ ಹೊಂದ್ಕೊಳೋವರೆಗೂ ಕೈಯಿಂದ ನೀಟಾಗಿ ಕಲಿಸ್ಕೊತೀನಿ. ನೀಟಾಗಿ ಕಲಿಸ್ಕೊಂಡ ನಂತರ ನೀಟಾಗೆಲ್ಲ ಹೊಂದ್ಕೊಂಡ ನಂತರ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀರು ಹಾಕಿ ಚೆನ್ನಾಗಿ ಚಪಾತಿ ಥರ ಕಲಿಸ್ಕೊತೀನಿ. ಚಪಾತಿ ಥರ ಕಲಿಸ್ಕೊಂಡು ಸಾಕು. ಹಿಟ್ಟು ರೆಡಿ ಇದೆ. ಒಂದು 20 ನಿಮಿಷ ರೆಸ್ಟ್ ಮಾಡೋಕೆ ಇಡಬೇಕು. ನಾನು 20 ನಿಮಿಷ ರೆಸ್ಟ್ ಮಾಡೋಕ್ಕಿಟ್ಟು ಸ್ವಲ್ಪ ಬೇರೆ ಕೆಲಸ ಮಾಡೋದೈತಿ. ಬೇರೆ ಕೆಲಸ ಮಾಡೋದು ತೋರಿಸ್ತೀನಿ. ಬಟ್ಲ ತೊಗೊಂಡು ಬಟ್ಲಿನಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಕಾಯಿಸಿರೋ ತುಪ್ಪ ಹಾಕ್ಕೊಂಡು ಇದನ್ನು ಒಂಥರ ಸಾಟಿ ಮಾಡ್ಕೊತಾರಲ್ಲ ಆ ಥರ ಸಾಟಿ ಮಾಡ್ಕೊಳ್ತೀನಿ. ಇದೊಂದು ಪೇಸ್ಟ್ ಆಗಬೇಕು. ಸ್ವಲ್ಪ ನೀರಾಗಿ ಪೇಸ್ಟ್ ಅಷ್ಟೇ, ತರಿಬೇಡ, ಸ್ವಲ್ಪ ನೀರು ಬರಬೇಕು. ತುಪ್ಪ ಮತ್ತು ಹಿಟ್ಟು ಹಾಕಿ ಇದು ಸಾಟಿ ಮಾಡ್ಕೊಳಕ್ಕೆ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ರೆಸ್ಟ್ ಮಾಡೋಕ್ಕಿಟ್ಟು ಆಮೇಲೆ ಒಂದು 20 ನಿಮಿಷ ನೆನೆಸಿರುವ ಹಿಟ್ಟು ತೊಗೊಂಡು ಚಪಾತಿ ಲಟ್ಟಿಸ್ಕೋಬೇಕು. ದೊಡ್ಡ ಚಪಾತಿನೇ ಲಟ್ಟಿಸ್ಕೋಬೇಕು. ಸ್ವಲ್ಪ ದೊಡ್ಡದು ಬಂದರೆ ಚೆನ್ನಾಗಿ ಚಪಾತಿ ಲಟ್ಟಿಸ್ಕೊಂಡು ಇದು ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೋಬೇಕು. ಸ್ಕ್ವೇರ್ ಶೇಪ್ ಈ ಥರ ಸ್ಕ್ವೇರ್ ಶೇಪ್ ಆಯಿತಾ. ನೆಕ್ಸ್ಟ್ ಮತ್ತೆ ಇದರಲ್ಲೂ ನೆಕ್ಸ್ಟ್ ಮತ್ತೆ 1 2 3 4 ಪೀಸ್ ಆಯಿತು. ಚಪಾತಿ ಈ ಥರ ಚೌಕ್ ಕಟ್ ಮಾಡಿ ಇಟ್ಕೋಬೇಕು. ಚೌಕ್ ಕಟ್ ಮಾಡಿ ಇಟ್ಕೊಂಡು ಇದನ್ನು ಈಗ ಸಾಟಿ ಮಾಡಬೇಕು. ಸಾಟಿ ಅಂತಂದರೆ ಫಸ್ಟ್ ತುಪ್ಪನೂ ಮೈದಾ ಹಿಟ್ಟು ಹಾಕಿ ಕಲಸಿ ಇಟ್ಕೊಂಡಿರ್ತೀವಲ್ಲ ಅದು ಸಾಟಿ ಮಾಡಬೇಕು. ಸಾಟಿ ಹಚ್ಚಬೇಕು. ಇದು ಸಾಟಿ ಎಲ್ಲ ಹಚ್ಚಿದ ಮತ್ತೆ ಇನ್ನೊಂದು ಪದರ ಹಾಕಬೇಕು. ಇದ್ರ ಮೇಲೆ ಇನ್ನೊಂದು ಪದರ. ನೆಕ್ಸ್ಟ್ ಮತ್ತೆ ಅದೇ ಎಣ್ಣೆ ಸಾಟಿ ಮಾಡಬೇಕು. ಮತ್ತೆ ತೊಗೊಂಡು ತುಪ್ಪನೂ ಮತ್ತು ಮೈದಾ ಹಿಟ್ಟೇನು ಇರ್ತದಲ್ಲ ಅದನ್ನು ಎಲ್ಲ ಎಡ್ಜಿಗೆಲ್ಲ ಸಾಟಿ ಮಾಡಿ ಎಡ್ಜವರಿಗೆಲ್ಲ ಹಚ್ಕೊಂಡು ಎಲ್ಲ ನೀಟಾಗಿ ಹಚ್ಕೊಂಡು ಸಾಟಿ ಮಾಡಿ ಆದಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಪದರ ಹಾಕ್ಕೋಬೇಕು. ಇನ್ನೊಂದು ಪದರ ಹಾಕ್ಕೊಂಡು ಮತ್ತೆ ಸಾಟಿ ಮಾಡಬೇಕು. ಅದೇ ಹಿಟ್ಟನ್ನು ಏನಿರುತ್ತಲ್ಲ ಹಿಟ್ಟಿನ ಮಿಶ್ರಣವನ್ನು ಎಲ್ಲ ಮೂಲೆಗೂ ಚೆನ್ನಾಗಿ ಹಚ್ಚಿ ಈ ಸಾಟಿ ಮಾಡಿದ ಹಚ್ಚಿದ್ಮೇಲೆ ಮತ್ತೆ ಇನ್ನೊಂದು 4 ಪದರ ಹಿಂಗೆ ಒಂದ್ರ ಮೇಲೆ ಒಂದು ಹಾಕಬೇಕು. 4 ಪದರ ಹಿಂಗೆ ಒಂದ್ರ ಮೇಲೆ ಒಂದು ಹಾಕಿ ಈ ಥರ ಇರುತ್ತಾ ಹೊಂದ್ಕೊಂಡಂಗೆ ಮಾಡಿ ಈ ಥರ ಬಂದ್ ಮಾಡಬೇಕಿದು. ಈಗ ಪಫ್ ಹೆಂಗೆ ಮಾಡ್ತೀವಿ ನಾವು, ವೆಜ್ ಪಪ್ಪು, ಎಗ್ ಪಪ್ಪು ಈ ಶೇಪ್ ಒಳಗೆ ಮಾಡ್ತೀವಲ್ಲ ಅದನ್ನು ಒಂದು ಶೇಪ್ ಕೊಡಬೇಕು. ಈ ಥರ ಲೇಯರ್ ಬರಬೇಕು. ಎಲ್ಲ ಕಡೆಯೂ ಈ ಥರ ಲೇಯರ್ ಬಂದಾಗ ತುಂಬ ಚೆನ್ನಾಗಿ ಬರುತ್ತೆ. ಪಪ್ಪು ಥರ ವೆಜ್ ಪಪ್ಪು ಎಗ್ ಪಪ್ಪು ಮಾಡ್ತೀವಲ್ಲ ಆ ಶೇಪಲ್ಲಿ ಬಂದರೆ ಸಾಕು. ಎಣ್ಣೆ ಕಾಯಲಿಟ್ಟು ಇದು ಪಪ್ಪನ್ನ ಒಂದೊಂದು ಪಪ್ಪನ್ನ ವೆಜ್ ಪಪ್ ಥರನ ಸ್ವೀಟ್ ಪಪ್ ಮಾಡೋದು. ವೆಜ್ ಪಪ್ಪು ಎಗ್ ಪಪ್ ಮಾಡ್ತಾರಲ್ಲ ಆ ಥರ. ಸ್ವಲ್ಪ ಒಳಗೆಲ್ಲ 4 ಪದರ ಇರೋದ್ರಿಂದ ಸ್ವಲ್ಪ ಒಳಗೆಲ್ಲ ನೀಟಾಗಿ ಬೆನೀಲಿ. ಸಣ್ಣ ಉರಿಯಲ್ಲಿ ಸ್ವಲ್ಪ ನೀಟಾಗಿ ಬೆನ್ಸೋಣ. 4 ಪದರ ಇರೋದ್ರಿಂದ ಒಳಗೆಲ್ಲ ಸ್ವಲ್ಪ ಬೆನಿಬೇಕು. ಹಾಗಾಗಿ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತೀನಿ.
ನೀಟಾಗಿ ಬೆಂದಿದೆ ಒಳಗಡೆ ಎಲ್ಲ. ಈ ಥರ ಲೇಯರ್ ಲೇಯರ್ ಬರಬೇಕು, ಎರಡು ಸೈಡು ಇದೆ ಲೇಯರ್ ಲೇಯರ್ ಇದನ್ನು. ಇದು ಪಾಕದಲ್ಲಿ ಈಗ ನೆನೆಬೇಕು. ಅದನ್ನು ಇದೇ ರೀತಿ ಬೆನೆಸ್ಬೇಕು. ತವಾ ಡೀಪ್ ಫ್ರೈ ಮಾಡಬೇಕು ಇದನ್ನೆಲ್ಲ. ಎಷ್ಟು ಮಾಡಿದ್ವಿ ಅಷ್ಟು ಒಂದೊಂದೇ ನೀಟಾಗಿ ಬೆನೆಸು. ಈ ಥರ ಲೇಯರ್ ಲೇಯರ್ ಎಲ್ಲ ಬರಬೇಕು, ಪದರ ಪದರ ಬಂದರೆ ಚೆನ್ನಾಗಿರುತ್ತೆ. ಇದನ್ನು ಸಕ್ಕರೆ ಪಾಕದಲ್ಲಿ ನೆನೆಸ್ತೀನಿ ಇವಾಗ. ಪಪ್ಪು ಈ ಥರ ಸ್ವಲ್ಪ ಬಿಸಿ ಇದೆ. ಇದು ಇದು ಒಂದು ಇನ್ನು ಇಲ್ಲಿ ಒಂದು ಬೆನೀತಾ ಇದೆ. ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಎಲ್ಲ ಪಪ್ಪನ್ನು ಬೆಳೆಸಿದ್ದೀನಿ. ಇದನ್ನು ಇವಾಗ ಡೀಪ್ ಫ್ರೈ ಎಲ್ಲ ಪಪ್ಪನ್ನು ಡೀಪ್ ಫ್ರೈ ಮಾಡಿರ್ತಿದ್ದೀನಿ. ನೆಕ್ಸ್ಟ್ ಇವಾಗ ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಸಕ್ಕರೆ ಪಾಕ ಮಾಡೋದು ತೋರಿಸ್ತೀನಿ. ಇವಾಗ ಪಾಕಕ್ಕೆ ಸಕ್ಕರೆ ಎಷ್ಟು ತೊಗೊತೀನಿ ನೋಡಿ. ಸಕ್ಕರೆ ಎಷ್ಟು ತೊಗೊತೀವಿ ಅದರಾಗಿಂತ ಅರ್ಧದಷ್ಟು ನೀರು ತೊಗೋಬೇಕು. ಅರ್ಧ ಗ್ಲಾಸು ಇದು ಒಂದು ತೊಗೊಂಡ್ರೆ ಅರ್ಧದಷ್ಟು ನೀರು. 2 ಗ್ಲಾಸ್ ಸಕ್ಕರೆ ತೊಗೊಂಡ್ರೆ 1 ಗ್ಲಾಸ್ ನೀರು. ಇವಾಗ ಇದಕ್ಕೆ ಹಾಕ್ತೀನಿ. ಯಾಕೆ ಸಕ್ಕರೆ ಹಾಕಿದ್ದೀನಿ, ಇದರ ಅರ್ಧದಷ್ಟು ಇದು ಸಕ್ಕರೆ ಹಾಕಿದ್ದೀನಿ, ಇದರ ಅರ್ಧದಷ್ಟು ನೀರು ಹಾಕ್ತೀನಿ. ಕುದೀತಾ ಇದೆ. ಈ ಪಾಕ ಕುದ್ದೆ ಇವಾಗ ಏಲಕ್ಕಿ ಪುಡಿ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕಿದ್ದೀನಿ. ಈ ಪಾಕ ಎಲ್ಲ ತಣ್ಣಗಾಗಲಿ. ಪಾಕ ಎಲ್ಲ ತಣ್ಣಗಾದ್ಮೇಲೆ ಈ ಲೇಯರ್ ಲೇಯರ್ ಪಫ್ ಏನಿದೆಯಲ್ಲ, ಈ ಪಫ್ನ ಇದರೊಳಗೆ ಡಿಪ್ ಮಾಡಬೇಕು. ಪಾಕ ತಣ್ಣಗಾಗಿದೆ. ಇವಾಗ ಒಂದೊಂದೇ ಪಫನ್ನು ಹಾಕೋಣ. ಪಫ್ ಐತಲ್ಲ ಒಳಗೆಲ್ಲ ನೆನ್ಕೋಬೇಕು. ಒಳಗೆಲ್ಲ ನೆನ್ಕೊಂಡು ಒಂದು 20 ನಿಮಿಷ ಬಿಟ್ಟರೆ ಸರಿ ಹೋಗುತ್ತೆ. ಪಾಕ ಇದೆಲ್ಲ ಗುಲಾಬ್ ಜಾಮೂನ್ ಹದಕ್ಕೆ ಬಂದರೆ ಸಾಕು. ತುಂಬ ಏನು 1 ಎಳೆ ಪಾಕ 2 ಎಳೆ ಪಾಕ ಥರ ಬೇಡ. ಆಯಿತು. ನೆಕ್ಸ್ಟ್ ಎಲ್ಲ ಪಾಕನೂ ಈ ಥರ ಎದ್ದಿಟ್ಟು ಆಮೇಲೆ ತೋರಿಸ್ತೀನಿ. ಇನ್ನೂ ಒಂದು ನೆಕ್ಸ್ಟ್ ಎಲ್ಲವನ್ನು ಹಾಕೋಣ. ಎಲ್ಲವನ್ನು ಹಾಕಿದ ನಂತರ ತಿರ್ಸೋಣ. ತಿರ್ಸಿ ನೆಕ್ಸ್ಟ್ ಇನ್ನೂ ಒಂದಿದೆ ಅದನ್ನು ಹಾಕೋಣ. ನೆನೆಲಿ, ಏನು ಅರ್ಜೆಂಟ್ ಇಲ್ಲ. ಎಷ್ಟು ಮಾಡಿದ್ದೀನೋ ಅಷ್ಟನ್ನು ನೆನೆಸಕ್ಕೆ ಹಾಕಿದ್ದೀನಿ. ಎಲ್ಲವೂ ನೆನೆಲಿ. ಇಲ್ಲ ಅಂದರೆ ಒಂದು ತಟ್ಟೆ ಇರುತ್ತಲ್ಲ, ತಟ್ಟೆ ಒಳಗೆ ಎಲ್ಲವನ್ನು ಜೋಡಿಸಿ ಇದು ಹಾಕಿದರೂ ಸರಿ ಹೋಗುತ್ತೆ. ಅದು ವೆರಿ ಸಿಂಪಲ್, ಈಸಿ ಆ್ಯಂಡ್ ಟೇಸ್ಟ್. ವೆಜ್ ಪಪ್ಪು ಎಗ್ ಪಪ್ ಬದಲಾಗಿ ಸ್ವೀಟ್ ಪಪ್ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸುಮ್ಮನೆ ಸ್ವೀಟ್ ಪಪ್ ತುಂಬ ಲೇಯರ್ ಲೇಯರ್ ಪದರ ಪದರ ಬಂದಿದೆ. ವೆಜ್ ಪಪ್ ಮಾಡ್ತೀವಲ್ಲ ಅದೇ ರೀತಿಯೇ, ಅಥವಾ ಎಗ್ ಪಪ್ ಮಾಡ್ತಾರಲ್ಲ ಅದೇ ರೀತಿಯೇ ಲೇಯರ್ ಲೇಯರ್ ಎಲ್ಲ ಬಂದಿದೆ. ಎಲ್ಲವೂ ಅದೇ ರೀತಿ ಬಂದಿದೆ. ಇದನ್ನು ಲೇಯರ್ ಲೇಯರ್ ಬಂದಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ದೀಪಾವಳಿ ಸಲುವಾಗಿ 5 ವಿಶೇಷ ತಿಂಡಿಯಲ್ಲಿ ಇದು ಒಂದು.